ಪ್ರಿಯರಾದ ದೇವರ ಮಕ್ಕಳೇ, ಇವತ್ತಿನ ದಿನ ಆರಿಸಿಕೊಂಡಂತ ದೇವರ ವಾಕ್ಯವು ಯಾವುದೆಂದರೆ ಯೋಹಾನನು ಬರೆದ ಸುವಾರ್ತೆ 14ನೇ ಸಂಧಿ 15ನೇ ವಚನ ಮೊದಲು ಏನ್ ಹೇಳ್ತದೆ ಅಂದರೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ, ಆಗ ನಾನು ನನ್ನ ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಹೌದು ಪ್ರಿಯರಾದ ದೇವ ಜನರೇ, ಇಲ್ಲಿ ವಾಕ್ಯ ಏನ್ ಹೇಳ್ತದೆ ಅಂತಂದ್ರೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆತನು ಕೊಟ್ಟಂತ ಆಜ್ಞೆಗಳು ಯಾವ್ಯಾವೆಂದರೆ, ನೀನು ನನ್ನ ತಂದೆಯಾದ ದೇವರನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ನೀನೇನ್ ಮಾಡು, ನೀನು ಆರಾಧನೆ ಮಾಡು. ಎರಡನೇದಾಗಿ ಕೊಟ್ಟಂತ ಆಜ್ಞೆ ಏನಂತಂದರೆ, ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿ ಮಾಡು. ಇವೆರಡು ಆಜ್ಞೆಗಳು ನಾವು ಕೈಕೊಂಡು ನಡೆಯುವುದಾದರೆ ತಂದೆಯಾದ ದೇವರು ನಮ್ಮ ಜೀವಿತದಲ್ಲಿ ಸತ್ಯದ ಆತ್ಮನನ್ನು ಕಳಿಸಿಕೊಡುವಂತ ದೇವರಾಗಿದ್ದಾರೆ. ಆ ಸತ್ಯದ ಆತ್ಮನು ನಮ್ಮೊಳಗೆ ಬಂದಾಗ ಆತನು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರುವಂತನಾಗಿದ್ದಾನೆ, ನಮ್ಮೊಳಗೆ ಇರುವಂತನೂ ಆತನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಬರುವಂತ ಪ್ರತಿಯೊಂದೊಂದು ಕಷ್ಟಗಳು, ಪ್ರತಿಯೊಂದೊಂದು ಶೋಧನೆಗಳು, ಇವೆಲ್ಲವುಗಳಿಂದ ದೇವರು ಬಿಡುಗಡೆ ಮಾಡಿ ನಮ್ಮನ್ನು ಉನ್ನತ ಸ್ಥಾನದಲ್ಲಿ ಇಡುವಂತ ದೇವರಾಗಿದ್ದಾರೆ. ಅದಕ್ಕೋಸ್ಕರ ಪ್ರಿಯರಾದ ದೇವ ಜನರೇ, ನಾನು ಹೇಳುವುದೇನೆಂದರೆ, ಮೊದಲು ನಾವು ದೇವರನ್ನು ಪ್ರೀತಿ ಮಾಡೋಣ, ಆಮೇಲೆ ಆತನು ಕೊಟ್ಟಂತ ಮಕ್ಕಳನ್ನು ನಾವು ಏನ್ ಮಾಡೋಣ, ಪ್ರೀತಿ ಮಾಡೋಣ. ಅದೇ ರೀತಿಯಲ್ಲಿ ನಮ್ಮಲ್ಲಿರುವಂತ ಎಲ್ಲ ದ್ವೇಷತನ, ಅಹಂಕಾರ, ಸಿಟ್ಟು, ಕೋಪ ಇವೆಲ್ಲವನ್ನು ತೆಗೆದು ಹಾಕಿ ನಮ್ಮ ಹತ್ರ ಏನಿರ್ಬೇಕು ಅಂತಂದ್ರೆ ಬರೀ ಪ್ರೀತಿ ಮಾಡುವಂತ ಮನಸ್ಸು ನಮ್ಮ ಹತ್ರ ಇರಬೇಕು. ನಾವು ಇನ್ನೊಬ್ಬರನ್ನು ನಾವು ಪ್ರೀತಿ ಮಾಡುವುದಾದ್ರೆ ಆತನ ಸತ್ಯದ ಆತ್ಮನು ನಮ್ಮೊಳಗೆ ಇರುತ್ತಾನೆ. ಅದಕ್ಕೋಸ್ಕರ ಪ್ರಿಯರಾದ ಮಕ್ಕಳೇ, ನಾನು ಹೇಳುವುದು ಏನಂದ್ರೆ, ನಾವು ಪ್ರೀತಿ ಎನ್ನುವಂತ ಭಾವನೆಯಲ್ಲಿ ನಾವಿರೋಣ. ಅದಕ್ಕೆ ವಾಕ್ಯದಲ್ಲಿ ಏನ್ ಹೇಳ್ತದೆ ಅಂದ್ರೆ, ನಮಗೆ ಸಾಲ ಇರಬೇಕು, ಆದ್ರೆ ಯಾವ ಸಾಲ ಅಂತಂದ್ರೆ ಪ್ರೀತಿ ಎನ್ನುವಂತ ಸಾಲ ಮಾತ್ರ ಇರಬೇಕೆಂದು ದೇವರ ವಾಕ್ಯದಲ್ಲಿ ಹೇಳ್ತದೆ. ಪ್ರಿಯರಾದ ಮಕ್ಕಳೇ, ಅದಕ್ಕೋಸ್ಕರ ನಾವು ಇನ್ನೊಬ್ಬರನ್ನು ನಾವು ಪ್ರೀತಿ ಮಾಡುವಂತ ಮನಸ್ಸು ನಮ್ಮಲ್ಲಿ ಇರಲಿ. ಅದೇ ರೀತಿಯಲ್ಲಿ ದೇವರನ್ನು ಯಾವಾಗಲೂ ಕೊಂಡಾಡುತ್ತಾ, ಯಾವಾಗಲೂ ಸ್ತುತಿಸುತ್ತಾ, ಯಾವಾಗಲೂ ಆರಾಧನೆ ಮಾಡುತ್ತಾ ಆತನನ್ನು ಮಾತ್ರ ನಾವು ಪ್ರೀತಿ ಮಾಡುವಂತ ಮಕ್ಕಳು ನಾವಾಗಿರೋಣ. ಅದಕ್ಕೋಸ್ಕರ ಇವತ್ತಿನ ದಿನ ದೇವರು ಈ ವಾಕ್ಯದ ನಿಮಿತ್ತವಾಗಿ ನನ್ನೊಟ್ಟಿಗೂ ನಿಮ್ಮೊಟ್ಟಿಗೂ ಮಾತನಾಡಿದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಮೆನ್.